ಹಾಯ್ ಹೆಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಬೆಳಗ್ಗೆನೆ ಪಟಾಪಟ್ಟಿನ ಎದ್ದು ಇವಾಗ 7 o'clock. ನಾನು ಎದ್ದು ಆಲ್ರೆಡಿ ರೆಡಿ ಆಗಿ ಟಿಫನ್ ಕೂಡ ರೆಡಿ ಮಾಡಿ ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ, ಸೊ ಇವತ್ತು ಗುರುವಾರ ಟೆಂಪಲ್ಗೆ ಹೋಗಬೇಕು. ಅದಕ್ಕಿಂತ ಮುಂಚೆ ಸೈಟ್ ನೋಡೋಣ ಅಂತ ಹೋಗ್ತಾ ಇದ್ದೀನಿ. ನನ್ನ ಫ್ರೆಂಡ್ ರಿಲೇಟಿವ್ದು ಒಂದು ಸೈಟ್ ಇದೆ. ಸೊ ಅವರು ಬನ್ನಿ ತೋರಿಸ್ತೀನಿ ಇವತ್ತು ಅಂತ ಹೇಳಿದರು. ಸೊ ಏನಿದೆ, ಸಡನ್ನಾಗಿ ಸೈಟ್ ತೊಗೊಳ್ಳೋ ಪ್ಲ್ಯಾನ್ ಅಂದರೆ ನೋಡೋಣ. ಬಟ್ ಸೈಟ್ ನೋಡ್ಕೊಂಡು ಬರ್ಬೇಕು. ಇನ್ನು ಮನೇಲಿ ಕೇಳಬೇಕು, ಏನು ಪೇರೆಂಟ್ಸ್ ಅಪ್ಪ ಅಮ್ಮನ ಕೇಳಬೇಕು. ಸೊ ಆಮೇಲೆ ತಗೊಳ್ಳೋದ ಬಿಡೋದ, ಏನು ಪ್ರೈಸ್ ಹೆಂಗೆ, ಏರಿಯಾ ಎಲ್ಲ ಹೆಂಗಿದೆ, ಸೊ ನೋಡುವ. ಫಸ್ಟ್ ಬನ್ನಿ ಸೈಟ್ ನೋಡ್ಕೊಬರೋಣ. ಗೈಸ್, ಏನಕ್ಕೆ ಮನೇಲಿ ಕೇಳಬೇಕು ಅಂದರೆ, ಸೊ ನಮ್ಮದು ಊರಲ್ಲಿ ಮನೆ ಕಟ್ಟೋ ಪ್ಲ್ಯಾನ್ ಇದೆಯಲ್ಲ ನೆಕ್ಸ್ಟ್ ಇಯರು. ಸೊ ಅದಕ್ಕೆ ಫಸ್ಟು ಮನೆ ಕಟ್ಟುವ ಇಲ್ಲ ಸೈಟ್ ತೊಗೊಳೋದ ಅಂತ ಪ್ಲ್ಯಾನು. ಇನ್ವೆಸ್ಟ್ಮೆಂಟ್ ಆಗ್ಬೇಕಲ್ಲ, ಅದರಿಂದ ಮನೇಲಿ ಕೇಳಬೇಕು. ನಾವೇ ಎಲ್ಲ ಡಿಸಿಷನ್ಸ್ ತಗೊಳಕ್ಕಾಗಲ್ಲ. ಆ ರೇಂಜಿಗೆ ನಾನು ಬೆಳೆದಿಲ್ಲ ಗೈಸ್. ಎಲ್ಲ ನಾನು ಡಿಸಿಷನ್ಸ್ ತಗೊಳ್ಳೋ ಮನೇಲಿ ಕೇಳಬೇಕು. ಮೇನ್ ಪಿಲ್ಲರ್ ಅಲ್ಲಿದೆ, ಅದ್ರ ಮೇಲ್ಗಡೆ ಕಟ್ಟಡ ಮಾತ್ರ ನಾನು ನೋಡುವ ಹೆಂಗಿದೆ ಏರಿಯಾ ಅಂಡ್ ಪ್ರೈಸು ವರ್ತ್ ಆಗುತ್ತಾ, ಡೆವಲಪ್ಡ್ ಏರಿಯಾನ. ಅವ್ರು ಹೇಳ್ತಿದ್ರು ಏನು BDA ಹೊಸದಾಗಿ ಹೇಳ್ತಿರೋದು, ಕಡಪಗಿರಿ ಹತ್ರ ಹೊಸದಾಗಿ BDA ಕಡೆಯಿಂದ ವಿಲ್ಲಾಸ್ ಮಾಡಿದ್ದಾರೆ ಅಲ್ಲಿ. ಸೊ ಅಲ್ಲೇ ಇರೋದು, ಅಲ್ಲಿಂದ ಒಂದು 1/2 kilometer ಅಷ್ಟೇನೆ. ಸೊ ಇವಾಗ ತಗೊಂಡ್ ಬಿಟ್ಕೊಂಡ್ರೆ ಮುಂದಕ್ಕೆ ಒಳ್ಳೆ ವ್ಯಾಲ್ಯೂ ಬರುತ್ತೆ ಅಂತ ಹೇಳಿದ್ರು. ಸೊ ಆ ಕಾರಣದಿಂದ ಮಾತ್ರ ನಾನು ಸೈಟನ್ನು ನೋಡುತ್ತಿದ್ದೇನೆ. ಇವಾಗ ಹೋಗ್ಬೇಕು ಅಮ್ರಳ್ಳಿಗೆ ಹೋಗಿ ಅಲ್ಲಿ ಪಾರ್ಕ್ ಮಾಡಿ ಅವ್ರದ್ದೇ ಕರ್ಕೊಂಡು ಹೋಗ್ತೀನಿ ಬನ್ನಿ ನನ್ನ ಗಾಡಿ ಮೇಲೆ ಅಂತ ಅಂದ್ರು. ಹಾಕ್ಬೇಕು. ಇವಾಗ ಫೈನಲಿ ಸೊ ಸೈಟ್ ಹತ್ರ ಹೋಗ್ತಾ ಇದ್ದೀವಿ. ಈ ಪಕ್ಕದಲ್ಲಿ ಏನು ಕಾಣ್ತಿದೆ, ಇದು ಹೊಸದಾಗಿ BDAಯಿಂದ ಮಾಡಿರುವಂಥ ಎಲ್ಲ ವಿಲ್ಲಾಸು. ಸೊ ಇದು ಬರೋದು ಕಡಬಗೆರೆ ಒಳಗಡೆ ಕಿತ್ತನಹಳ್ಳಿಯಿಂದ ಬರುತ್ತೆ. ಅದು ತಾವರೆಕೆರೆಗೂ ಹತ್ರ. ಆ್ಯಂಡ್ ರಾವತ್ನಹಳ್ಳಿ ಅಂತ ರೋಡ್ ಬರುತ್ತೆ ಒಂದು, ಏನು ಮಾಕ್ಲೆಯಿಂದ. ಸೊ ಅಲ್ಲಿಂದ ಬರುವಂಥ ರೋಡಲ್ಲಿರೋದು ಈ ಸೈಟು. ಸೊ ಈ BDA ಏನು ಸೈಟ್ ಇದೆಯಲ್ಲ, ವಿಲ್ಲಾಸು, ಅಲ್ಲಿಂದ 1 kilometer ಇದೆಯೇ ಮುಂದೆ. ಸೊ ನೋಡುವ ಯಾವ ಥರ ಇದೆ. ಬಟ್ ನೇಚರ್ ಮಾತ್ರ ಫುಲ್ಲು ಸೈಲೆಂಟ್ ಏರಿಯಾ. ನಾವು ಇವಾಗ ಸೈಟ್ ಹತ್ರ ರೀಚ್ ಆಗಿದ್ದೀವಿ. ಸೊ ಈ ಕಡೆ ರೈಟಲ್ಲಿರೋದು ESI ಲೇಔಟ್ ಅಂತೆ. ಸೊ ಏನು ESI ಹಾಸ್ಪಿಟಲ್ ಇದೆಯಲ್ಲ, ಅಲ್ಲಿಂದ ಡಾಕ್ಟ್ರುಗಳಿಗೆ ಕೊಟ್ಟಿರೋಂಥ ಲೇಔಟು, ಅಲ್ಲಿ ಸೈಟ್ಗಳಿದ್ದಾವೆ. ಸೊ ನಾವು ಅದರಲ್ಲಿ ನೋಡ್ತಾ ಇಲ್ಲ. ಸೊ ಇದ್ರ ಪಕ್ಕದಲ್ಲಿ ಒಂದು ಲೇಔಟ್ ಮಾಡಿದ್ದಾರೆ. ಆ ಲೇಔಟ್ ನೇಮ್ ನನಗೆ ಗೊತ್ತಿಲ್ಲ. ಆ ಲೇಔಟಲ್ಲಿ ಸ್ವಲ್ಪ ಸೈಟ್ಸ್ಗಳಿದ್ದಾವೆ. ಸೊ ನೋಡಿ, ಇದೇ ಲೇಔಟ್ ಅದು. ಸೊ ಇಲ್ಲಿಂದ ಐ ಥಿಂಕ್ 3ನೇದು ಅನ್ಸುತ್ತೆ. ಈಗ ಅವರೇ ಓನರ್ ಕರ್ಕೊಂಡು ಬಂದರು ಅಲ್ಲಿಂದ ನನ್ನ ತೋರ್ಸೋಕೆ ಏನ್ಬಿಟ್ಟು. ಸೊ ಇದು ಫುಲ್ಲು 30-40 ಇದೆ. ಇದು 30 feet ರೋಡ್ ಅಂತೆ. ಇದು 30 feet ರೋಡು. ಆ್ಯಂಡ್ ಲೆಫ್ಟ್ ಸೈಡ್ ಬರೋದೆಲ್ಲ ಸೈಡ್ಸು. ರೈಟ್ ಅಲ್ಲೊಂದು 2 ಮನೆಗಳು ಕಟ್ಟಿದ್ದಾರೆ, ಬಟ್ ಯಾವುದೂ ಮನೆ ಅಷ್ಟು ಆಗಿಲ್ಲ. ಸೊ ನೋಡುವ. ನಾವು ಸದ್ಯಕ್ಕೆ ತೊಗೊಂಡು ಇಲ್ಲೇನು ಮಾಡೋಕ್ಕೆ ಕಟ್ಟೋ ಮನೆ ಗಿಟ್ಟಗೆಲ್ಲ ಆಗಲ್ಲ, ಸ್ವಲ್ಪ ಪೈಸೆ ಬಿಟ್ಕೊಬೇಕು. ಸೊ ಇದು ಬಂದು ಇದು ಈ ಕಡೆ ಒಂದು ಅಡ್ಡ ರೋಡ್ ಬರುತ್ತೆ. ಸೊ ಅಂಡ್ ನೆಕ್ಸ್ಟು ಅಂದರೆ 3ನೇ ಸೈಟ್ ಆ ಕಡೆಯಿಂದ. ಆ್ಯಂಡ್ ಡೆಡ್ ಎಂಡ್ ಅಂತ ಹೇಳಿದ್ರು ಅವರು. ಫೇಸಿಂಗು ನಂದಿ ಫೇಸಿಂಗು. ಇದು ಮುಳ್ತಂತಿ ಹಾಕಿದ್ದಾರೆ, ಅಂದರೆ ಕಲ್ಲು ಹಾಕಿದಾರಲ್ಲ. ಸೊ ಇದೇ ಸೈಟು. 30-40 ಸೈಟ್ ಅಂತ ಇದು ಗೈಸ್. 30-40 ಆ್ಯಂಡ್ ಏನೋ 1200 square feet. ನಂದಿ ಫೇಸಿಂಗ್ ಡೆಡ್ ಎಂಡ್. ಓಕೆ. ಪಾರ್ಕಿಂಗಿಗೆಲ್ಲ ಏನಾದರೂ ಒಳಗಡೆ ಮಾಡ್ಕೊಳ್ಳಿಲ್ಲ ಅಂದರೂ ಮನೆ ಮುಂದೆನೇ ನಿಲ್ಲಿಸ್ಕೋಬೋದು. 30-40 ನಂದಿ ಫೇಸಿಂಗ್. ಅವರು ಹೇಳ್ತಾ ಇರೋದು 2000 rupees ಹೇಳ್ತಾ ಇದ್ದಾರೆ. ಸೊ ನೋಡುವ, ನಮ್ಮ ಮಾವನ್ನೆಲ್ಲ ಕೇಳಿದ್ರೆ ಗೊತ್ತಾಗುತ್ತೆ ನನಗೂ ಏನು ತಗೋಬೋದು ಏನು ಎತ್ತ ಅಂತ. ಸೊ ನೋಡುವ. ಇಷ್ಟೇ ಈ ಸೈಟದು. ಮುಂದೆ ಹೇಳ್ತೀನಿ ಗೈಸ್ ಏನು ಅಂತ.
ಇದು ಏನೋ ಸ್ಕೂಲ್ಗೆ ಹೋಗುತ್ತಂತೆ ರೋಡ್ ಇದು. ಸೊ ನೋಡುವ ಅಲ್ಲಿವರೆಗೂ ತಗೊಳ್ಳೋದ ಏನು ಬೇಡ ಏನು ಅಂತ. ಇರೋದನ್ನೇ ಹೇಳ್ಬಿಟ್ಟು ನಿಮ್ಮ ಮಗ ಇವಾಗ ತಗೊಂಡು ನೀನು ಬಿಟ್ಕೊಂಡ್ರೆ ಈಗ ಅಂತಂದ್ರೆ ಡಬಲ್ ಆಗುತ್ತೆ ಇಲ್ಲಿಂದ. ಸೊ ಸ್ಕ್ವೇರ್ ಫೀಟ್ ಬಂದು 2,000 ರೂಪಾಯಿ, ಅಂದ್ರೆ ಅದು 30-40 2,000 ರೂಪಾಯಿ ಸ್ಕ್ವೇರ್ ಫೀಟು. ಅಲ್ಲಿಗೆ 24 ಲಕ್ಷ ರೂಪಾಯಿಗಳು. ಅದಕ್ಕೆ ನಮ್ಮ ಮನೆ ಕಟ್ಟ ಬೇಕಾಗಷ್ಟು ಅಮೌಂಟ್ ಈ ಸೈಟ್ ಮೇಲೆ ಹಾಕ್ಬೇಕಾಗುತ್ತೆ. ಅದಕ್ಕೆ ಐ ಆಮ್ ಥಿಂಕಿಂಗ್ ಅಂಡ್ ಐ ಹ್ಯಾವ್ ಟು ಟಾಕ್ ವಿತ್ ಮೈ ಪೇರೆಂಟ್ಸ್, ದೆನ್ ಐ ವಿಲ್ ಗಿವ್ ವಾಟ್ಸ್ ರೈಟ್ ಸಜೆಷನ್. ಬಟ್ ನಂದಿರೋ ಪ್ಲಾನು ಫಸ್ಟ್ ಊರಲ್ಲಿ ಮನೆ ಕಟ್ಟಬೇಕು ಅಂತ, ಸೈಟ್ ಆಮೇಲೆ ಇರೋ ಪ್ಲಾನ್. ಇದರಲ್ಲಿ ಮನೆ ಒಂದು ಕಟ್ಟಿದ್ರೆ ಸ್ವಲ್ಪ ನೆಮ್ಮದಿ ಉಂಟು ನನಗಿಂತ ನಮ್ಮ ತಂದೆ ತಾಯಿಯರಿಗೆ. ಅದಕ್ಕೆ ನೋಡುವ, ಅವ್ರ ಹತ್ರ ಒಂದ್ಸಲ ಮಾತಾಡ್ತೀನಿ ಏನ್ ಹೇಳ್ತಾರೆ. ಈ ಸೈಟ್ ತಗೋಬೇಕು ಅಂದ್ರೆ ನಾನು ಲೋನ್ ಹಾಕ್ಸ್ಬೇಕಾಗುತ್ತೆ. I don't have that much money. 24 lakh rupees. 24 ಲಕ್ಷ ಸ್ವಲ್ಪ ನೆಗೋಸಿಯಬಲ್ ಆಗುತ್ತೆ ಅಂದ್ರೆ ಒಂದು 50,000, 1 ಲಕ್ಷ ಆದ್ರೆ 23 ಲಕ್ಷ ಆದ್ರೂ ಹೊಂಚಬೇಕು. ಮನೇಲಿ 1 5-10 lakhs ಏನ್ ಮಾಡಕ್ಕಾಗ್ತದೆ. ಅಲ್ಲಿ ನಾವು ಇನ್ನ ಜಾಸ್ತಿ 15 ಲಕ್ಷ ಆದ್ರೂ ಹೊಂಚಬೇಕಾಗತ್ತಲ್ಲ. 15 ಲಕ್ಷಕ್ಕೆ ಲೋನ್ ಹಾಕ್ಸ್ಕೊಂಡ್ರೆ ಹಾಕ್ಕೊಂಡ್ ದಾರಿ ಮಾಡಿ ಬಗ್ಗೆ ಮಾಡ್ತೀವಿ. ಅವ್ರು ತಗೊಂಡಿರೋದೇ ಎಷ್ಟಕ್ಕಂತೆ ಅಂತ ಅಂತಿದ್ದಾರೆ. ಮಾವ ಕೇಳಿದ್ರೆ ಗೊತ್ತಾಗ್ಬಿಡುತ್ತೆ ಪ್ರೈಸ್ ಏನು ಅವ್ರು ಹೇಳಿದ್ ಕರೆಕ್ಟಾ ಇಲ್ವಾ ಅಂತ. ಹಿಂಗ್ ಹೋಗ್ಬೇಕಾಗಿತ್ತು ಅನ್ಕೊಂಡ್ಬಿಟ್ಟಲ್ಲಪ್ಪ. ರೊಪ್ಪ ಯಾವನು ಇರ್ತಾನೆ ಇವಾಗಲ್ಲಿ. ಬೇರೆ ಇವಾಗ ಟೆಂಪಲ್ಗೆ ಹೋಗ್ತಾ ಇದ್ದೀನಿ, ರಾಘವೇಂದ್ರ ಸ್ವಾಮಿ ಮಠಕ್ಕೆ. ಆಕ್ಚುಲಿ ನಾನು ಏನ್ ಅನ್ಕೊಂಡು ಹೋದೆ ಅಂದ್ರೆ, ಅದು ರಾಘವೇಂದ್ರ ಸ್ವಾಮಿ ಮಠ ಹತ್ರನೇ ಇರೋದು ಸೈಟು, ಸ್ವಲ್ಪ ನಿಯರ್ ಬೈ ಆಗುತ್ತೆ. ಅಲ್ಲಿ ಹೋಗ್ಬಿಟ್ಟು ಬರೋಣ ಅಂತ ಹೋದೆ, ಹಂಗೆ ಹೋಗೋಣ ಅನ್ಕೊಂಡು ಹೋಗಿದ್ದು. ಬಟ್ ಏನಂದ್ರೆ ನಾವು ಹೋಗಿದ್ದು ಓನರ್, ಸೈಟ್ ಓನರ್ ಇದ್ದಾರಲ್ಲ ಅವ್ರ ಬೈಕಲ್ಲಿ. ಪಾಪ ಅವ್ರದ್ದೇನೋ ಎಮರ್ಜೆನ್ಸಿ ವರ್ಕ್ ಇತ್ತು ಅಂತ, ಸೊ ಲೇಟ್ ಆಗ್ತದೆ ಅಂತ ಬಂದ್ರು. ಪರವಾಗಿಲ್ಲ ಆಯ್ತು ಬನ್ನಿ ಅಂತೇಳಿ. ನನ್ನ ಬೈಕು ಸ್ವಲ್ಪ ಸಸ್ಪೆನ್ಷನ್ ಪ್ರಾಬ್ಲಮ್ ಆಗಿದೆ. ಸಾಕಷ್ಟು ಏನೋ ಪ್ರಾಬ್ಲಮ್ ಆಗಿದೆ ಅಂತೆ. ಗ್ಯಾರೇಜ್ ಅವ್ರು 2 ವರ್ಷ ಆಗಿದೆ. 2 ವರ್ಷ ಅಲ್ಲ, 2.5 years ಆಗಿದ್ದೆ. ಜಾಸ್ತಿ ಓಡಿಸೂ ಇಲ್ಲ, ಎಲ್ಲೂ ಇದು ಮಾಡಿಲ್ಲ. ಅಲ್ಲೇ ಸಾಕಾಗಿದೆ ಪ್ರಾಬ್ಲಮ್. ಓಕೆ, ನಾನು ಬೈಕ್ ಅವ್ರ ಕಡೆಯಲ್ಲಿ ಅವ್ರ ಬೈಕು ಎಕ್ಸ್ಪಲ್ಸ್ 200. ನಾನು ಕೇಳಿದೆ ಅವ್ರ ಹತ್ರ, ಬ್ರೋ ನಾನು ತಗೊಳ್ಳೋಣ ಅನ್ಕೊಂತ ಇದ್ದೀನಿ, ಹೆಂಗೆ ಮಾಡೋದು, ತಗೊಂಬೋದ ಇದನ್ನ ಅಂತ. ಅವಾಗ ಹೇಳಿದವ್ರು ಏನ್ ಹೇಳಿದ್ರು ಅಂದ್ರೆ, ಪಾಪ ಮಗ ನಿನ್ನ ಹತ್ರ ಚೆನ್ನಾಗಿ ದುಡ್ಡು ಏನಾದ್ರು ಬರ್ತಾ ಇದ್ರೆ ದುಡ್ಡಿಗೆ ಚಿಂತೆ ಇಲ್ಲ ಅಂದ್ರೆ ತಗೋ, ಗಾಡಿ ಮಾತ್ರ ಓಡ್ಸಕ್ ಮಸ್ತಾಗೈತೆ, ನಿಮ್ಗೆ ಸೂಟ್ ಆಗುತ್ತೆ, ಅಂಡ್ ಬ್ಯಾಕ್ ಪೈನು ಏನು ಬರಲ್ಲ, ಮಸ್ತಾಗಿರುತ್ತೆ. ಬಟ್ ಮೈಲೇಜ್ ಮಾತ್ರ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಬೇಡ, 26-27 ಲಾಸ್ಟ್ ಅಂದ್ರು. 26-27 ಕಿಲೋಮೀಟರ್ ಅಂದ್ರೆ 1 ಲೀಟರ್ಗೆ ಎಲ್ಲಿ ತರೋಣ ಗೈಸ್ ಪೆಟ್ರೋಲ್ನ. ಈ ಗಾಡಿಗೆ 50 ಕಿಲೋಮೀಟರ್ ಮೇಲ್ ಕೊಡುತ್ತಿದ್ದು. ಸ್ಟಾರ್ಟಿಂಗ್ ಒಂದು 60 ಬಂದಿತ್ತು, ಇವಾಗ ಚೆಕ್ ಮಾಡಿಲ್ಲ, ಒಂದು 50 ಬರುತ್ತೆ ಅನ್ಕೊಂತೀನಿ. ಓ ಓ ಓ ಓ ಈ ಅಪ್ಪಲ್ಲಂತೂ ಅದಕ್ಕೆ ಯಾರಾದರೂ ಮನೇಲಿ ಚೆನ್ನಾಗಿ ಮಾಡಿ ಇಟ್ರೆ ಅಪ್ಪ ಅಮ್ಮ ದುಡ್ಡು ಕೊಡ್ತಾ ಇದ್ರೆ ತಗೊಂಡು ಓಡಿಸ್ಬೋದು ಬ್ರೋ, ಏನಿಲ್ಲ ಪೆಟ್ರೋಲ್ ಹಾಕ್ಕೊಳಕ್ಕೆ 1 ನಿಮಿಷ ಅಷ್ಟೇ. ಗಾಡಿ ಮಾತ್ರ ಚೆನ್ನಾಗಿದೆ. ಬಟ್ ಸರ್ವಿಸ್ ಕಾಸ್ಟ್ ಏನೋ 4,000 ಬರುತ್ತೆ ಇರ್ತಾರೆ ಗೈ. ಯೂಟ್ಯೂಬಲ್ಲೆಲ್ಲ ನಾನು ನೋಡಿದೆ, ಬಟ್ ಅವ್ರು ನೋಡಿದಾಗ ಏನು ಹೇಳಿದ್ರು ಅಂದರೆ 1,000 ಆ ಥರ ಹೇಳಿದ್ರು. ಬಟ್ ಇವಣ್ಣ ನೋಡಿದ್ರೆ 4,000 ಅಪ್ಪಿ, ನಾನು ಯಾಕೆ ಹೇಳಿ ನನ್ನ ಹತ್ರ ಅಂತ ಅಂದರು. 5 lakhs ಹೋಗ್ತಿದೆ.
ಅದು ಸಕ್ಕತ್ತಾಗಿದೆ ಯಾರು ಲೈಫಲ್ಲಿ ಅಂತಲ್ಲಿ ಓಡಿಸ್ಬೇಕು ಅಂತ ಅಂದರು. 3,000 4,000 ಬರುತ್ತೆ ಅಂದ್ರು. ನಂದೇನು ಇವಾಗ ಬೈಕ್ ಅಂತ ಪ್ಲಾನ್ ಏನು ಇಲ್ಲ. ಬಿಕಾಸ್ ನನ್ನದೊಂದು ಪ್ಲಾನ್ ಇದೆ, ಮಹತ್ತರ ಪ್ಲಾನ್ ಇದೆ. ಈ ಎಕ್ಸಾಮ್ಸ್ ಕಂಪ್ಲೀಟ್ ಆದ್ಮೇಲೆ ಏನೋ ಒಂದು ಮಾಡೋದಿದೆ ಪ್ಲಾನು. ಸೊ ಅದಕ್ಕೆ ಅಮೌಂಟ್ ಎಲ್ಲ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ. ಸೊ ಅದರಿಂದ ಬೈಕ್ ಎಲ್ಲ ತಗೊಳಕ್ ಸದ್ಯಕ್ಕೆ ಏನಿಲ್ಲ, ನೋಡೋಣ. ಇನ್ ಕೇಸ್ ಏನಾದ್ರು ಯೂಟ್ಯೂಬಲ್ಲಿ 10K ಸಬ್ಸ್ಕ್ರೈಬರ್ಸ್ ಆದ್ರೆ ಎಕ್ಸ್ಪಲ್ಸ್ 210 ತಗೊಳ್ತೀನಿ, ನಿಜ. ಒಂದು 210 ತಗೋಬಿಡೋಣ, ಎಕ್ಸ್ಪಲ್ಸ್ 210 ಬೈ ಮಾಡೋಣ. 10K ಸಬ್ಸ್ಕ್ರೈಬರ್ಸ್ ಆಗಲಿ, 50K ಸಬ್ಸ್ಕ್ರೈಬರ್ಸ್ ಆದ್ರೆ ಒಂದು ಕಾರ್ ತಗೊಳ್ಳೋಣ. ಅಯ್ಯಪ್ಪ ಸುಮ್ಮನೆ ಅಲ್ಲ guys, ಈ ತರ ಹೇಳ್ತಾ ಇದ್ದೀನಿ, ಅಮೌಂಟ್ ಹೊಂದಿಸ್ಬೇಕಾದ್ರಲ್ವ ಇರೋದು. ನೋಡುವ. ನಾನು ಯೋಚನೆ ಯಾರಿಗೂ ಲೆಫ್ಟ್ ಇಂಡಿಕೇಟರ್ ಸ್ಟ್ರೈಟ್ ಹೊಯ್ತಾರೋ ಯೋಚನೆ ಥಿಂಕ್ ಮಾಡಿರೋದು. ಏನಾದ್ರು ವರ್ಕೌಟ್ ಆದ್ರೆ ಇತ್ತಿನ 1 ಇಯರಲ್ಲೇ ಒಂದು ಕಾರು, ಒಂದು ಎಕ್ಸ್ಪಲ್ಸು ತಗೊಬೋದು. ನನ್ನ ಮನೆ ಕಟ್ಟಕ್ಕೆ ಬೇಕಾಗಿರೋಂಥ ತುಚ್ಚು 25 ಲಕ್ಷ ವರ್ಕೌಟ್ ಆದ್ರೆ ಅದರಲ್ಲಿ ಅಮೌಂಟ್ ಹೊಂದಿಸ್ಬೋದು. ಆ ಪ್ಲಾನ್ ವರ್ಕೌಟ್ ಆದ್ರೆ ನೋಡುವ. ಪ್ಲಾನ್ ಎಕ್ಸಾಮ್ ಆದ್ಮೇಲೆ ರಿವೀಲ್ ಮಾಡೋಣ. ಡೈಲಿ ಥಿಂಕ್ ಮಾಡಿ ಯೋಚನೆ ಮಾಡಿ ಹಿಂಗೆಲ್ಲ ಹೆಂಗ್ ಮಾಡಿದ್ರೆ ಹೆಂಗಾಗುತ್ತೆ ಅನ್ನೋದೊಂದು ರಿಸರ್ಚ್ ಮಾಡಿ ಇಟ್ಟಿದ್ದೀನಿ. ಒಂದು ಪ್ರಾಜೆಕ್ಟ್ ರಿಪೋರ್ಟ್ ತರನೇ ರೆಡಿ ಮಾಡ್ಬಿಟ್ಟಿದ್ದೀನಿ. ಈ ಎಕ್ಸಾಮ್ ಕಂಪ್ಲೀಟ್ ಆಗ್ಲಿ. I have a big plan. My journey. ಮೇಲೆ ಹೋಗ್ಬೇಕು ಲೈಬ್ರರಿಗೆ. ಸಾಯಂಕಾಲ ನಮ್ಮ ಮಾವರ ಆಫೀಸ್ಗೆ ಹೋಗ್ಬೇಕು. ಅದೇ ಸೈಟ್ ಸೀನ್ ವ್ಯಾಲ್ಯೂ ಏನೆಲ್ಲ ಕೇಳಕ್ಕೆ ತಗೋಬೋದ ಇಲ್ಲ ಅವರು ಸಿಕ್ಕಾಪಟ್ಟೆ ಗೊತ್ತಿರುತ್ತೆ. ಗೈಸ್ ನಿನ್ನೆ ಹೇಳ್ತಿದ್ನಲ್ಲ ಲೈನ್ಸ್ ಏನಕ್ಕೆ ಬರ್ಲಿಲ್ಲ ಅಂತ, ಇವಾಗ ಅಂತೂ ಬಂತು ಗೈಸ್. ಏನಂದ್ರೆ ಏನ್ ಗೊತ್ತಾ, ಬಂದವರು ಬಂದರಂತೆ, ಹೋದವರು ಹೋದರಂತೆ, ಬಿಡು ನೀ ಅವರಿವರ ಚಿಂತೆ, ಬಿಡು ನೀನು ನಿನಗೆ ಇಷ್ಟ ಬರುತ್ತೆ. ಎಷ್ಟು ಚೆನ್ನಾಗಿದೆ ಅಲ್ಲ ಲೈಫ್ಸು. ಬರೋರು ಬರ್ತಾ ಇರ್ತಾರೆ, ಹೋಗೋರು ಹೋಗ್ತಾ ಇರ್ತಾರೆ. ನಮ್ಗೆ ಯಾಕೆ ಹೋಗ್ತಿರ್ತೆ, ನಮಗ್ ಬೇಕಾಗಿರೋಂತಾರ ನಾವು ಗೊತ್ತೇನೆ ಜೀವನದಲ್ಲಿ ಅನ್ನೋದು ಸೂಪರ್ ಆಗಿದೆ ಗೈಸ್. ಈಗ ನಿಜವಾಗ್ಲು ಏನಂತೀರ ಕಮೆಂಟ್ ಮಾಡಿ, ನಿಮ್ಮ ಒಪಿನಿಯನ್. ಗೈಸ್ ಬಂದೆ ಗೈಸ್, ರಾಯರ ಮಠದ ಹತ್ರ ಬಂದೆ. ಓ ಏನ್ ಇಷ್ಟೊಂದು ಗಾಡಿ ಇದೆ, ಏನ್ ಚೇತಕ್ಕೆ ಇಷ್ಟೊಂದು ಇದೆಯಲ್ಲ. ದೇವ ದರ್ಶನ ಮುಗಿಸ್ಕೊಂಬರೋಣ. ಜಸ್ಟ್ ನಾನು ಇವಾಗ ಮನೆಗೆ ಬಂದೆ. ಸೊ ಮಾರ್ನಿಂಗ್ ಏನು ಸೈಟ್ ನೋಡ್ಕೊಂಡು ಬಂದಿದ್ವಲ್ಲ, ಸೊ ಅದನ್ನು ನಮ್ಮ ಮಾವನ ಹತ್ರ ಕೇಳಿದೆ ಹೆಂಗೆ ತಗೋಬೋದ ಏನು ಅಂತ. ಸೊ ಅವ್ರು ಅದಕ್ಕೆ ಹೇಳಿದ್ದು. ಸೊ ಅದು ಬೇಡ ಕಣೋ, ಯಾಕಂದರೆ ಅವರು ಪ್ರೈಸ್ ಜಾಸ್ತಿ ಹೇಳ್ತಿದ್ದಾರೆ. 2,000 ರುಪೀಸ್ ಸ್ಕ್ವೇರ್ ಫೀಟ್ ಹೇಳ್ತಿದ್ದಾರೆ. ಬಟ್ ಅದು ಇರೋದು 1,500 ರುಪೀಸ್ ಅಂತ ಆ ಕಡೆ ಎಲ್ಲ ಅಷ್ಟೇ. ಸೊ ಬಟ್ ಇನ್ನೂ ಇವಾಗಲೇ ಬೇಡ, 1,500 ಅಷ್ಟೇ ಕಡೆ ಓಡ್ತಾ ಇರೋದು, ಕಾಸ್ಟ್ಲಿ ಆಗೋದು ಬೇಡ ಅಂದರು. ಸೊ ಅದಕ್ಕೆ ನಾನು ಅದನ್ನು ನಮ್ಮ ಮನೆಗೆ ಏನು ಹೇಳಕ್ಕೆ ಹೋಗಲ್ಲ. ಸೊ ಇದನ್ನು ಅಲ್ಲಿ ಬಿಡ್ತಾ ಇದ್ದೀನಿ. ಆ್ಯಂಡ್ ಇನ್ನೇನಪ್ಪ ಅಂದರೆ ಗೈಸ್ ಇವತ್ತು ನನ್ನ ಮನೆಗೆ ಏನೋ ಒಂದು ತೊಗೊಂಬಂದಿದ್ದೀನಿ, ಇದು ತೋರಿಸ್ತೀನಿ. ಏನಪ್ಪ ಅಂದರೆ ನಮ್ಮ ಮಾವ ನನಗೆ 1-2 ಮೆಣಸು ಸಸಿ ಕೊಟ್ಟರು. ತೋಟದಲ್ಲಿ ಹಾಕೋಕೆ ಅಂದ್ಬಿಟ್ಟು ಟ್ರೈಯಲ್ಲೂ ಫಸ್ಟ್ ಹಾಕಿ ನೋಡೋಣ ಯಾವ ಥರ ಬರುತ್ತೆ ಅಂತ. ಯಾಕಂದರೆ ಮೆಣಸು ಹಾಕೋ ಪ್ಲಾನ್ ಇದೆಯಲ್ಲ ನಾವು ತೋಟದಲ್ಲಿ. ಸೊ ನೋಡಿ ಇಲ್ಲಿ ತಗೊಂಬಂದಿದ್ದೀನಿ. ಸೊ ಇದು ಎಷ್ಟು ದಿವಸದ ಗಿಡ ಅಂತ ಗೊತ್ತಿಲ್ಲ. ಇವಾಗ ತಗೊಂಡೋಗ್ಬಿಟ್ಟು ಊರಿಗೆ ಹೋದ್ರೆ ಇದನ್ನು ಹಾಕಬೇಕು ಅಡಿಕೆ ತೋಟದಲ್ಲಿ. 2 ಗಿಡ ಇವಾಗ ಹಾಕೋಣ, ನೋಡೋಣ ಹೆಂಗೆ ಬರುತ್ತೆ, ಚೆನ್ನಾಗಿ ಬರುತ್ತೆ ಅಂತ. ಮೈಸೂರು ಏನೋ ಆ ಕಡೆ ಅಂತ ತೊಗೊಬಂದಿದ್ದು. ಸೊ ಅವ್ರ ಫ್ರೆಂಡ್ ಯಾರೋ ತರಿಸಿದ್ದಾರೆ, ನನಗೆ 2 ಇಸ್ಕೊಂಡು ಕೊಟ್ಟರು. ನೋಡವ ಹಾಕಿ ಮುಂದಿನ ವರ್ಷ ಎಷ್ಟು ಚೆನ್ನಾಗಿ ಬಂದರೆ
ನಾವು ಅಲ್ಲಿಂದನೇ ತೊಗೊಂಬಂದು ನಮ್ಮ ತೋಟಕ್ಕೆ ಹಾಕಬೇಕು. ಸೊ ಆ ಪ್ಲ್ಯಾನ್ ಇದೆ. ಸೊ ಇವತ್ತಿನ ವಿಡಿಯೋ ಇಷ್ಟು. ನಾನು ಸೈಟ್ ತೊಗೊತಾ ಇಲ್ಲ ಗೈಸ್, ಅದನ್ನು ಎಲ್ಲಿಗೆ ಬಿಡ್ತಾ ಇದ್ದೀನಿ. ಸೊ ನಾಳೆ ಸಿಗುವ ಹೊಸ ವಿಡಿಯೋದಲ್ಲಿ. ಆ್ಯಂಡ್ ಅಲ್ಲಿವರೆಗೂ ಎಲ್ಲರೂ ಬಿಂದಾಸಾಗಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಶುಭರಾತ್ರಿ, ಗುಡ್ ನೈಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್ ಗೈಸ್. ಸಿಗುವ.